ಹಾಯ್ ಗಾಯ್ಸ್, ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸೊ ಇವತ್ತು ನಮ್ಮ ಅತ್ತೆ ಮಗಂದು ಎಂಗೇಜ್ಮೆಂಟ್ ಇದೆ ಬೆಳ್ಳೂರಲ್ಲಿ. ಇವಾಗ ಬಂದು ರೀಚ್ ಆಗಿದ್ದೀವಿ. ಟಿಫನ್ ಎಲ್ಲ ಮುಗೀತು. ಸೊ ನಾನು ಬೆಳಗ್ಗೆ 5:45ಗೆ ಇದ್ದು ಸ್ನಾನ ಮಾಡ್ಕೊಂಡು ರೆಡಿಯಾಗಿದೆ. ನಾನು ರೆಡಿಯಾಗಿದ್ದೆ. ಆಮೇಲೆ ನಮ್ಮ ಅಕ್ಕ ಫಸ್ಟ್ ನಾನು ರೆಡಿ ಮಾಡಿ ಆಮೇಲೆ ಅವರೆಲ್ಲ ರೆಡಿಯಾದರು. ಸೊ ಇವಾಗ ಟಿಫನ್ ಎಲ್ಲ ಮುಗ್ದಿದೆ. ದಿಸ್ ಇಸ್ ಮೈ ಔಟ್ಫಿಟ್. ಆಮೇಲೆ ತೋರಿಸ್ತೀನಿ. ಸೊ ನಮ್ಮ ಅಕ್ಕಂಗೇನೋ ಇವಾಗ ವೀಡಿಯೋ ಮಾಡಿಕೊಡ್ಬೇಕಂತೆ. ಅದರಿಂದ ಇವಾಗ ವೀಡಿಯೋ ಮಾಡಿಕೊಟ್ಟು ಆಮೇಲೆ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸೊ ನಾನು ನಮ್ಮ ಅಕ್ಕ ಎಲ್ಲ ಮನೆಯಿಂದನೇ ರೆಡಿಯಾಗಿ ಬಂದಿದ್ವಿ. ಬಟ್ ಅವ್ರು ಯಾರೂ ಇನ್ನೂ ರೆಡಿ ಆಗಿಲ್ಲ. ಅವರೆಲ್ಲ ರೆಡಿ ಆಗ್ತಿದ್ದಾರೆ. ಬನ್ನಿ ಗೈಸ್ ನೋಡೋಣ. ನನಗೆ ನಿಜ ಗೈಸ್, ನನಗೆ ನನ್ನ ಸ್ಪೆಕ್ಸ್ ಬಿಟ್ಟಿರೋಕ್ಕಾಗ್ತಿಲ್ಲ ಗೈಸ್. ಸೊ ಗೈಸ್ ನಾವು 8:15 ಹೊರಟಿದ್ದೆ. ಇವಾಗ ಟೈಮ್ ಬಂದು 10:00. ನಾವಿವಾಗ ಟಿಫನ್ ಮಾಡ್ತಿರೋದು. ಸೊ ಎಲ್ಲ ಇವಾಗಲೇ ಬಂದಿರೋದು. ಲೇಟ್ ಅಂತೂ ಏನಾಗಿಲ್ಲ. ನೋಡಿ ಗೈಸ್, ಫುಲ್ ಖಾಲಿ ಖಾಲಿ ಇದೆ. ಹಾಯ್ ಮಾಡಿ ಎಲ್ಲ. ಸೊ ಗೈಸ್ ನೋಡಿ, ಎಲ್ಲ ಲೈನಲ್ಲಿ ನಿಂತಿದ್ದಾರೆ ಅರ್ಶಿನ ಕುಂಕುಮ ಇದು ಮಾಡೋಕ್ಕೆ. ಹಾಯ್. ಇವ ಅಣ್ಣನು ಸೇಮ್ ಅಪ್ಪನ ಥರನೇ. ಹಾಯ್ ಮಾಡಪ್ಪ. ನಿಮ್ಮಪ್ಪ ಸ್ವಾಮಿ. ಹಾಯ್ ಮಾಡಪ್ಪ. ಹಾಯ್ ಮಾಡಪ್ಪ. ಸ್ವಾಮೀಜಿ ಮಾಡ್ತೀಯ? ನಿಮ್ಮಪ್ಪ ಅಂತ ಸ್ವಾಮೀಜಿ ಇಲ್ಲ, ಪಕ್ಕ ಚುಂಚನಗಿರಿ ಸ್ವಾಮಿ. ಹಾಯ್ ಮಾಡಿ. ನೀವು ಹಾಯ್ ಮಾಡಿ. ಸೊ ಗೈಸ್, ನಾನು ಜಾಸ್ತಿ ಯಾರ ಜೊತೆನೂ ಮಾತಾಡ್ಸೋಕ್ಕಾಗಿಲ್ಲ. ಎಡಿಟ್ ಮಾಡಬೇಕಾದ್ರೆಲ್ಲ ಫುಲ್ಲು ಕ್ಲಿಪ್ಸ್ನೆಲ್ಲ ಚೆನ್ನಾಗಿ ಅದರಲ್ಲೇ ವಾಯ್ಸ್ ಓವರ್ ಕೊಡ್ತೀನಿ. ನನಗೆ ಯಾಕೋ ಭಯ ಆಗ್ತಿತ್ತು, ಯಾಕೆ ಅಂತ ಗೊತ್ತಿಲ್ಲ. ಎಂಗೇಜ್ಮೆಂಟ್ ಎಲ್ಲ ಮುಗಿದಿದೆ. ಸೊ ಇವಾಗ ನಾನು ರೂಮಲ್ಲಿದ್ದೀನಿ. ನಮ್ಮಪ್ಪ ಮತ್ತು ನಮ್ಮಮ್ಮ ಇಬ್ಬರು ನಮ್ಮಮ್ಮವ್ರ ಫ್ರೆಂಡ್ ಮನೆಗೆ ಇಲ್ಲೇ ಅಂತ ಇರೋದು. ಸೊ ಅದಕ್ಕೆ ಅವರಿಬ್ಬರು ಅಲ್ಲೋಗಿದ್ದಾರೆ. ನಾನು ನಮ್ಮ ಅಕ್ಕ ಮತ್ತು ನಮ್ಮ ಅಜ್ಜಿ ಇಲ್ಲೇ ರೂಮಲ್ಲಿದ್ದೀವಿ. ಇವಾಗ ಮತ್ತೆ ಅಲ್ಲಿ ನಮ್ಮ ಅತ್ತೆ ಅವ್ರಿಗೆ ಹೇಳ್ಬಿಟ್ಟು ಮತ್ತೆ ಮನೆಗೆ ಹೊರಡ್ತೀವಿ ಗೈಸ್. ಸೊ ಗೈಸ್, ದಿಸ್ ಇಸ್ ಮೈ ಔಟ್ಫಿಟ್. ಸೊ ಈ ಡ್ರೆಸ್ನ ಇದು ವರಮಹಾಲಕ್ಷ್ಮಿ ಹಬ್ಬದ ಟೈಮಲ್ಲಿ ಹೋಗಿ ತೊಗೊಂಡು ಬಂದಿದ್ದು ಆಶೀರ್ವಾದಲ್ಲಿ. ತುಂಬಾ ಚೆನ್ನಾಗಿದೆ ಡ್ರೆಸ್ಸು ಗೈಸ್. ಲೈಕ್ ಸಿಂಪಲಾಗಿ ತುಂಬ ಚೆನ್ನಾಗಿದೆ. ನನಗಂತೂ ಫುಲ್ ಕಂಫರ್ಟಬಲ್ ಆಗಿದ್ದೀನಿ. ಆ್ಯಂಡ್ ಓವರಾಗೂ ಕಾಣಿಸಲ್ಲ, ಏನಿಲ್ಲ, ಸ್ವಲ್ಪ ಸಿಂಪಲಾಗಿ ಚೆನ್ನಾಗಿದೆ ಗೈಸ್. ಸೊ ಗೈಸ್, ಇದು ನಾನೇ ವೀಡಿಯೋ ಮಾಡಿಕೊಟ್ಟಿರೋದು. ಬಟ್ ನಮ್ಮ ಅಕ್ಕ ಇವಾಗ ಎಡಿಟ್ ಮಾಡಿಕೊಂಡು ನೋಡಿ. ವಿಡಿಯೋಗ್ರಾಫರ್ ಯಾರು ಹೇಳಿ ಗೈಸ್? ನಾನೇ
ನಾನೇ ಫುಲ್ಲು ಎಲ್ಲ ವಿಡಿಯೋ ಮಾಡ್ಕೊಟ್ಟಿರೋದು. ತುಂಬ ಚೆನ್ನಾಗಿ ಮಾಡ್ಕೊಟ್ಟಿದ್ದೀನಿ. ಬಟ್ ನಮ್ಮ ಅಕ್ಕ ನಂದೇ ಒಂಚೂರು ಚೆನ್ನಾಗಿ ಫೋಟೋಸ್ ತೆಗೆದಿಲ್ಲ. ಅದೇ ಈ ಕೋಪ ಗೈಸ್ ಆಗ್ಲೇ ಎಲ್ಲ ಹೋದ್ರು. ಸೊ ಇವಾಗ ಟೈಮು 5 ಗಂಟೆ 5 ಕಾಲಾಗಿದೆ. ಫುಲ್ಲು ಏನು ಚೌಟ್ರಿ ಫುಲ್ಲು ಖಾಲಿ ಇದೆ. ನಮ್ಮ ಅತ್ತೆ ಅವರು ಮತ್ತು ನಾವು ನಮ್ಮ ಫ್ಯಾಮಿಲಿ ಅವ್ರ ಫ್ಯಾಮಿಲಿ ಅಷ್ಟೇ ಇರೋದು. ಸೊ ಇವಾಗ ಬ್ಯಾಗೆಲ್ಲ ಪ್ಯಾಕ್ ಮಾಡ್ಕೊಂಡಿದ್ದೀವಿ. ಇವಾಗ ಮತ್ತೆ ಹುಡುಗಿಯವ್ರ ಮನೆಗೆ ಹೋಗಿ ಸ್ವಲ್ಪ ಹೊತ್ತಿದ್ದು ಮಾತಾಡ್ಕೊಂಡು ಆಮೇಲೆ ಮತ್ತೆ ನಾವು ನಮ್ಮ ಮನೆಗೆ ಹೋಗ್ತೀವಿ. ನಮ್ಮ ಅತ್ತೆಯವರು ಬೆಂಗಳೂರಿಗೆ ಹೋಗ್ತಾರೆ ಗೈಸ್. ಸೊ ಗೈಸ್ ಹುಡುಗಿಯವ್ರ ಮನೆಗೆ ಹೋಗಿದ್ವಿ. ಇವಾಗ ಸ್ವಲ್ಪ ಮಾತಾಡ್ಕೊಂಡು ಕಾಫಿ ಟೀ ಕುಡ್ಕೊಂಡ್ವಿ. ಅಲ್ಲಿ ಏನೂ ಕ್ಲಿಪ್ಸ್ ತೊಗೊಳಕ್ಕಾಗಿಲ್ಲ. ಸೊ ಅಲ್ಲಿ ಜಾಸ್ತಿ ಜನ ಇದ್ರಾ. ಸೊ ಅದರಿಂದ ಏನು ಕ್ಲಿಪ್ಸ್ ತೊಗೊಂಡಿಲ್ಲ. ಆ್ಯಂಡ್ ಫೋನಲ್ಲಿ ಚಾರ್ಜ್ ಕೂಡ ಇರಲಿಲ್ಲ. ಫುಲ್ ಹ್ಯಾಂಗಿಂಗ್ ಆಗ್ತಿತ್ತು. ಇವಾಗ ಸೀದಾ ಕಾರ್ ಹತ್ತಿ ಮನೆಗೆ ಹೋಗ್ತೀವಿ ಗೈಸ್. ಫೈನಲಿ ಮನೆಗೆ ರೀಚ್ ಆದ್ವಿ. ಇವಾಗ 7:45 ಟೈಮು. ಸೊ ಫುಲ್ ಎಂಜಾಯ್ ಮಾಡಿದ್ದೀವಿ ಮಾತ್ರ. ನಾನೇನು ಜಾಸ್ತಿ ಓಡಾಡಿಲ್ಲ. ಬಟ್ ಅಂದರೂ ಫುಲ್ಲು ಒಂಥರ ಅಂದರೆ ಟಯರ್ಡ್ ಆಗಿಬಿಟ್ಟಿದ್ದೀನಿ. ಇವಾಗ ಇಂಗ್ಲೀಷ್ ನಂದು ಏನು ಆ್ಯಕ್ಟಿವಿಟಿ ಕೊಟ್ಟಿದ್ರು. ಸೊ ಎಲ್ಲ ಆ್ಯಕ್ಟಿವಿಟಿ ಬರೆದಿದ್ದೆ. ಇವಾಗ ಅದು ಒಂದು ಬರೆದ್ಬಿಟ್ಟು ಮಲ್ಕೊಳ್ತೀನಿ. ಆಮೇಲೆ ನಾಳೆ ಕ್ಲಾಸ್ ಬೇರೆ ಇದೆ. 7:15 ಹೋಗಬೇಕು ಸ್ಕೂಲ್ಗೆ, ಅಂದರೆ ಟ್ಯೂಷನು, ಮ್ಯಾಥ್ಸ್ ಟ್ಯೂಷನ್ ಇದೆ. ಸೊ ಹೋಗಬೇಕು. ಆ್ಯಂಡ್ ನಿಜ ಫುಲ್ ಮಾತ್ರ ಎಂಜಾಯ್ ಮಾಡಿದ್ದೀನಿ. ನಮ್ಮ ಅತ್ತೆ ಮಗನ ಫ್ರೆಂಡ್ಸು 5th ಸ್ಟ್ಯಾಂಡರ್ಡಲ್ಲಿ ನಮ್ಮ ಅತ್ತೆ ಅವ್ರ ಮನೆ ಗುರುಪ್ರವೇಶ ಆಯಿತು. ಸೊ ಅವಾಗ ಹೋಗಿದ್ದಾಗ ಅವರೆಲ್ಲ ಫ್ರೆಂಡ್ಸ್ ಆಗಿದ್ರು. ಅಣ್ಣಂದಿರು ಚೆನ್ನಾಗಿ ಮಾತಾಡ್ಸ್ತಿದ್ರು. 5 ಇಯರ್ಸ್ ಆದಮೇಲೆ ನಾನು ಅವ್ರನ್ನ ನೋಡಿದ್ದು. ಫುಲ್ ಎಲ್ಲರೂ ಬಂದಿದ್ದರು. ಒಂದು ಸ್ವಲ್ಪ ಜನ ಮಿಸ್ಸಿಂಗ್ ಅನಿಸುತ್ತೆ ಮೇ ಬಿ. ಅವರೆಲ್ಲ ಒಬ್ಬರು ಗುರ್ತಿಡಿಲಿಲ್ಲ. ಇನ್ನು ಎಲ್ಲರೂ ಚೆನ್ನಾಗಿ ಮಾತಾಡ್ಸಿದ್ರು. ಸೊ ಅವ್ರನ್ನ ನೋಡಿ ನನಗೆ ತುಂಬ ಖುಷಿ ಆಯಿತು. ಆ್ಯಂಡ್ ಮದುವೆ ಯಾವಾಗ ಬರುತ್ತೆ ಅಂತ ಕಾಯ್ತಿದ್ದೀನಿ. ಮತ್ತೆ ಅವ್ರನ್ನೆಲ್ಲ ಮೀಟ್ ಮಾಡ್ಬೋದು. ತುಂಬ ಚೆನ್ನಾಗಿ ಮಾತಾಡ್ಸಿದ್ರು ಗೈಸ್. ಅವ್ರ ಜೊತೆನೂ ಕೂಡ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದೆ. ಸೊ ಇಷ್ಟ ಆಯಿತು ನನಗೆ. ಸೊ ಗೈಸ್ ನನಗಂತೂ ಇದು ಫುಲ್ ಖುಷಿಯಾಗಿದೆ. ಆ್ಯಂಡ್ ಇವತ್ತೇ ಅನಿಸುತ್ತೆ ನಾನು ಈ ಥರ ಅಂದರೆ ಎಷ್ಟು ಸಿಂಪಲ್ಲಾಗಿ ಡ್ರೆಸ್ನ ವೇರ್ ಮಾಡಿರೋದು. ಆ್ಯಂಡ್ ಐ ಫೀಲ್ ಕಂಫರ್ಟಬಲ್. ಈ ಡ್ರೆಸ್ಸಸ್ಸೇ ಚೆನ್ನಾಗಿರುತ್ತೆ. ಈ ಥರದ ಸಿಂಪಲ್ಲಾಗಿ ಚೆನ್ನಾಗಿತ್ತು ಕೂಡ. ನನಗೇನು ಅನ್ಕಂಫರ್ಟಬಲ್ ಫೀಲ್ ಆಗಿಲ್ಲ. ಫುಲ್ಲು ಸೆಕೆ ಏನೂ ಆಗಿಲ್ಲ. ಫುಲ್ಲು ಕಂಫರ್ಟಬಲ್ ಆಗಿದೆ. ಆ್ಯಂಡ್ ಈ ತಿಂಗಳಲ್ಲಿ ಇದೆ ಲಾಸ್ಟ್ ವ್ಲಾಗ್ ಅನಿಸುತ್ತೆ. ಮೇ ಬಿ ನೆಕ್ಸ್ಟ್ ವ್ಲಾಗು ಇವ್ರದ್ದೇ ಹಳದಿ ಶಾಸ್ತ್ರ ಅವ್ರ ಮದುವೆದೇನಾದರೂ ಆಗಿರುತ್ತೆ ಅನಿಸುತ್ತೆ ವ್ಲಾಗು. ಅಲ್ಲಿವರೆಗೂ ಕಾಯ್ತಾ ಇರಿ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಬಾಯ್.